ಖಂಡಿತ ಶ್ರೀನಿವಾಸ್ ಅವರೇ, ನ್ಯಾಯನ ನಾವು ಗೌರವಿಸಬೇಕು. ಅದಕ್ಕೆ ಕೋರ್ಟ್ ತೀರ್ಪಿಗೆ ತಲೆ ತಗ್ಸಿ ನನ್ನ ಮೊದಲನೇ ಹೆಂಡತಿನ ಕರ್ಕೊಂಡು ಬಂದಿದ್ದೀನಿ. ಆದರೆ ಜಾಬ್ ಇಲ್ಲದೆ ಇರೋದ್ರಿಂದ ಈ ಕಡೆ ಮನೆ ಮೇಂಟೆನೆನ್ಸ್ಗೆ, ಆ ಕಡೆ ಕಲ್ಯಾಣಿ ಮೇಂಟೆನೆನ್ಸ್ಗೆ ಸ್ವಲ್ಪನಾದ್ರೂ ಕೊಡಬೇಕಲ್ಲ. ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ತರಬೇಕು ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಓಕೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ನೀನಾ? ಏನು? ಜಾಬ್ ಇಲ್ಲ, ದುಡ್ಡಿಲ್ಲ ಅಂತ ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋದು ಯಾಕೆ? ನಿಮ್ ತಾಯಿ 7 ವಾರದ ಒಡವೆಗಳಿದೆಯಲ್ಲ, ಅದನ್ನ ಮಾರೋ ಅಡ ಇಟ್ಟೋ ದುಡ್ಡು ತಗೊಂಡ್ಬರ್ಬೋದಲ್ಲ. ಆ ಒಡವೆಗಳು ಇನ್ನೂ ಎಲ್ಲಿದೆ? ಏನಾಯ್ತು? ನೀನು ಸಿದ್ದು ಸೇರಿ ಮೊದಲು ಆ ಒಡವೆಗಳನ್ನ ದೋಚಬೇಕು ಅನ್ಕೊಂಡಾಗ ಕಲ್ಯಾಣಿ ಬುದ್ಧಿ ಉಪಯೋಗಿಸಿ ಅವಳ ಹೆಸರಲ್ಲಿ ಲಾಕರಲ್ಲಿ ಇಟ್ಟಿದ್ದಾಳೆ. ಅವ್ರ ಲಾಕರಲ್ಲಿ ಇಟ್ಟಿದ್ದಾರೆ ಅಂದ್ಮೇಲೆ ತೆಗ್ಸೋದು ಎಷ್ಟೊತ್ತು? ತೆಗಿ ಅಂತ ಹೇಳಿ. ಅದ್ ಹೇಗೆ ಹೇಳೋಕ್ಕಾಗತ್ತೆ? ನನ್ನನ್ನು ಬೇಡ ಅಂದು ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ತನ್ನ ತವ್ರ ಮನೆಗೆ ಹೊರಟೋದ್ಲು ಕಲ್ಯಾಣಿ. ನಾನು ಅವಳ ಹತ್ರ ಸಹಾಯ ಕೇಳಬೇಕಾ? ನೋ, ನೆವರ್ ನೆವರ್. ಒಡವೆ ಅಂತೂ ಅವಳ ಹತ್ರನೇ ಇದೆ ಅಲ್ವಾ? ಈಗ ಅಲ್ದೆ ಹೋದ್ರು ಸರಿಯಾದ ಟೈಮ್ ಬಂದಾಗ ನಾನೇ ತೆಗಿಸ್ತೀನಿ. ಈ ಪಾಯಸ ಮಾಡ್ತಿರೋದು ಅತ್ತೆಗಾಗ್ಲಿ ಸಂಪದಾಗ್ಲಿ ಗೊತ್ತಾದ್ರೆ ಬೇಡದೇ ಇರೋ ರಗಳೆ ತೆಗಿತಾರೆ. ಏನಮ್ಮ ಪಾಯಸ ಮಾಡ್ತಿದ್ಯಲ್ಲ, ಯಾರಿಗೋಸ್ಕರ ಮಾಡ್ತಾ ಇದೀಯಾ? ಪಾಪ ಆಫೀಸರ್ ಸರಿಯಾಗಿ ತಿನ್ಲಿಲ್ಲಮ್ಮ. ನಾನು ಮಾಡಿದ್ದನ್ನು ತೃಪ್ತಿಯಾಗಿ ತಿನ್ನೋದಕ್ಕೂ ಬಿಡದೆ ಅತ್ತೆ ಕಿತ್ಕೊಂಡು ಹೋದ್ರು. ಅದಕ್ಕೆ ಆಫೀಸರ್ಗೋಸ್ಕರ ಪಾಯಸ ಮಾಡ್ತಾ ಇದ್ದೀನಿ. ಆದ್ರೆ ಅವ್ರು ಯಾರಾದ್ರೂ ನೋಡಿದ್ರೆ ಜಗಳ ಮಾಡ್ತಾರೇನೋ ಅಂತ ಹೆದರಿಕೆ ಆಗ್ತಿದೆ. ಚೆನ್ನಾಗಿದ್ಯಮ್ಮ. ನೀನೇನೋ 24 ಗಂಟೆನೂ ಶೌರ್ಯನ ಬಗ್ಗೆ ಯೋಚನೆ ಮಾಡ್ತಿದ್ಯಾ. ಶೌರ್ಯ ಮಾತ್ರ ನಿನ್ ಬಗ್ಗೆ ಯೋಚನೆ ಮಾಡದೆ ಸಂಪದ ಇಟ್ಟಿದ್ದಾನೆ. ಅಂತ ವ್ಯಕ್ತಿಗೋಸ್ಕರ ನೀನ್ ಇಷ್ಟು ಕಷ್ಟಪಡೋದು ಅಗತ್ಯನ ಹೇಳು? ಅಜ್ಜಿ, ಆಫೀಸರ್ಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತು. ಆದ್ರೆ ಈಗ ಕೆಲವು ಕಾರಣಗಳಿಂದ. ಏನಮ್ಮ ಕಾರಣಗಳು? ನಿನ್ ಕತ್ತಿಗೆ ತಾಳಿ ಕಟ್ಟಿ ನಿನ್ ಭವಿಷ್ಯನ ಹಾಳು ಮಾಡ್ದ. ಇವಾಗ ನಿನ್ನ ತವರು ಮನೆಗೆ ಬರೋ ಹಾಗೆ ಮಾಡಿ ಆ ಸಂಪದ ಜೊತೆ ಹಾಯಾಗಿರ್ತೀನಿ ಅಂತಿದ್ದಾನೆ. ಆದ್ರೂ ಇಷ್ಟೊಂದು ಬದಲಾಗ್ತಾನೆ ಅಂತ ನಾನು ಕನ್ಸಲ್ ಕೂಡ ಅನ್ಕೊಂಡಿರ್ಲಿಲ್ಲ. ಅಮ್ಮ, ಶೌರ್ಯನ ಅಪಾರ್ಥ ಮಾಡ್ಕೊಳ್ಳೋಂಥ ತಪ್ಪನ್ನು ಮಾಡಬೇಡಮ್ಮ. ಶೌರ್ಯ ಯಾವ ಪರಿಸ್ಥಿತಿನಲ್ಲೂ ಕಲ್ಯಾಣಿಗೆ ಅನ್ಯಾಯ ಮಾಡಲ್ಲ. ಕಲ್ಯಾಣಿ ಇರ್ಬೇಕಾದ್ರೆ ಮತ್ತೆ ಆ ಸಂಪದನ ಕರ್ಕೊಂಬರೋದು, ಅವಳ ಜೊತೆ ಇರೋದು ಅನ್ಯಾಯ ಮಾಡ್ದಾಗಲ್ವಾ? ಅಜ್ಜಿ, ಕೃಷ್ಣನ್ ಮಾಯೆಗಳನ್ನ ಅರ್ಥ ಮಾಡ್ಕೊಳ್ಳೋರಿಗೆ ಅದರಲ್ಲಿ ಅವನ್ ದೊಡ್ಡತನ ಕಾಣುತ್ತೆ. ಅವನ್ ಮಾಯೇನ್ ಮಾತ್ರ ನೋಡೋರಿಗೆ ಅವನು ಮಾಟಗಾರನ ಹಾಗೆ ಕಾಣಿಸ್ತಿದ್ದ ಅಂತ ನೀನೇ ಹೇಳಿದ್ದೆ, ನೆನ್ಪಿದ್ಯಾ? ಅವರು ಏನೋ ಮಾಯೆ ಮಾಡ್ತಿದ್ದಾರೆ, ಅದನ್ನ ಅರ್ಥ ಮಾಡ್ಕೋಬೇಕು. ಆಫೀಸರ್ನ ಯಾವತ್ತೂ ಅಪಾರ್ಥ ಮಾಡ್ಕೋಬೇಡಿ. ಏನಮ್ಮ ನಿನ್ಗಷ್ಟೊಂದು ನಂಬಿಕೆ? ಅರ್ಥ ಮಾಡ್ಕೊಳ್ಳೋಳನ್ ಮಾತ್ರ ಅರ್ಧಾಂಗಿ ಅಂತಾರೆ ಅಂತ ನೀನೇ ಹೇಳಿದ್ಯಾ ಅಜ್ಜಿ. ನಾನು ಆಫೀಸರ್ನ ಅರ್ಥ ಮಾಡ್ಕೊಂಡಿದ್ದೀನಿ.
ಅವರು ಪ್ರೀತಿಯಿಂದ ಹಾಕಿರೋ 3 ಗಂಟು ಯಾವತ್ತೂ ಕಿತ್ತು ಹೋಗಲ್ಲ. ಆ ನಂಬಿಕೆ ನನಗಿದೆ. ಇಷ್ಟೊಂದು ನಂಬಿರೋ ನನ್ನ ಮೊಮ್ಮಗಳ ನಂಬಿಕೆ ಯಾವತ್ತೂ ಹುಸಿಯಾಗಬಾರ್ದು ಭಗವಂತ. ನೀರ್ ಕುಡಿಯೋದ್ರಿಂದ ಹಶ್ವು ಕಮ್ಮಿ ಆಗಲ್ಲ ಆಫೀಸರ್. ಅವಳು ಮಾಡಿದ್ದನ್ನ ತಿನ್ಲಿಲ್ಲ, ನೀನ್ ಮಾಡಿದ್ದನ್ನ ತಿನ್ನೋಕಾಗ್ತಿಲ್ಲ. ಇನ್ನೇನ್ ಮಾಡೋದು? ಹಸುವಲ್ಲೇ ಮಲ್ಕೋಬೇಕಾಗತ್ತಷ್ಟೆ. ನಾನಿರುವಾಗ ನೀವು ಹಸ್ಕೊಂಡ್ ಮಲ್ಗೋ ಕರ್ಮ ಏನು? ನಿಮ್ಗೋಸ್ಕರನೇ ಪ್ರೀತಿಯಿಂದ ಆ ಬದ್ನೆಕಾಯಿ ಗೊಜ್ಜು ಮಾಡಿದ್ದು. ಆದ್ರೆ ಅತ್ತೆ ತಿನ್ನಕ್ ಬಿಡ್ಲಿಲ್ಲ. ಅದಕ್ಕೆ ನಿಮ್ಗೋಸ್ಕರ ಅಂತ ಈ ಪಾಯಸ ಮಾಡ್ಕೊಂಡು ಬಂದಿದ್ದೀನಿ. ಓ ಥ್ಯಾಂಕ್ ಯು. ನಾನೇ ತಿನ್ನಿಸ್ತೀನಿ ರೀ. ಓಕೆ. ನಮ್ಮ ಪ್ರೀತಿಗೆ ಮಧ್ಯದಲ್ಲಿ ಗೆರೆ ಹಾಕಿ ನಿನಗೂ ನನಗೂ ಇಬ್ಬರಿಗೂ ತುಂಬಾ ತೊಂದರೆ ಕೊಡ್ತಿದಾರಲ್ವಾ? ಈ ದೂರ ಕೂಡ ನಮ್ಮಿಬ್ರ ಮಧ್ಯ ಇರೋ ಪ್ರೀತಿನ ಜಾಸ್ತಿ ಮಾಡುತ್ತೆ ಹೊರತು ಕಡಿಮೆ ಮಾಡಲ್ಲ ಆಫೀಸರ್. ಅಷ್ಟಕ್ಕೂ ನಮ್ಮಿಬ್ರ ಮಧ್ಯ ದೂರ ಎಲ್ಲಿದೆ? ನನ್ ಮನ್ಸಲ್ ನೀವು, ನಿಮ್ ಮನ್ಸಲ್ ನಾನು ಇದೀವಲ್ವಾ? ಮನೇಲಿ ಎಲ್ಲರಿಗೂ ತಿನ್ಸೋಣ ಅಂದ್ರೆ ಅತ್ತೆ ಒಪ್ಪೋದಿಲ್ಲ. ಅದಕ್ಕೆ ಈ ತರ ಕದ್ದು ಮುಚ್ಚಿ ತರಬೇಕಾಯ್ತು. ಇದೇ ಚೆನ್ನಾಗಿದೆ. ಯಾವುದು? ಇಷ್ಟ ಆಗಿರೋ ಪ್ರೀತಿನ ಹೀಗೆ ಏಕಾಂತವಾಗಿ ರುಚಿ ನೋಡೋದು ಚೆನ್ನಾಗಿದ್ಯಾ? ನಿನ್ ಪ್ರೀತಿ ಬೆರೆತ ಮೇಲೆ ಚೆನ್ನಾಗಿಲ್ದೇ ಇರುತ್ತಾ? ಸರಿ, ಯಾರೋ ಬಂದು ನೋಡೋಕು ಮುಂಚೆ ಬೇಗ ತಿನ್ನಿ. ಇಲ್ಲ ಅಂದ್ರೆ ನಾನಿಷ್ಟು ಕಷ್ಟಪಟ್ಟು ಮಾಡಿರೋದು ಪ್ರಯೋಜನ ಇರಲ್ಲ. ಅಯ್ಯೋ, ನಿನ್ ಕಷ್ಟ ವ್ಯರ್ಥ ಆಗೋಕ್ ನಾನ್ ಬಿಡಲ್ಲ. ಬೇಗ ತಿನ್ಸು. ಅಯ್ಯೋ, ನಾನು ಪಾಯಸ ತಿಂದಿದ್ದೀನಿ ಅಂತ ಬೋರ್ಡ್ ಹಾಕೊಂಡಿರೋ ಹಾಗೆ ಏನು ಆಫೀಸರ್ ಇದು? ನಿಮ್ಗಿಂತ ಕಂದನೇ ಚೆನ್ನಾಗಿ ತಿಂತಾನೆ. ಅಬ್ಬಾ ಆಫೀಸರ್, ಓರ್ಸೋದಕ್ ಬಿಡಿ.
ಟೈಮಲ್ಲಿ ಇಲ್ಲಿ ಇವರು ಎಲ್ಲಿಗೆ ಹೋಗಿದ್ದಾರೆ? ಒಳಗಡೆ ಬಂದು ಮಲ್ಕೊಳ್ದೇನೆ ಹೊರಗಡೆ ಏನ್ ಮಾಡ್ತಿದ್ದಾರೆ? ಹೇ ಸಂಪದ ಬರ್ತಿದ್ದಾಳೆ. ಬಾ 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 ಬಾ. ಏನು ಹಾಗೆ ನಿಂತಿದ್ದೀರಾ? ಆ ಪಾಯಸದ ಮಾರ್ಕ್ ಏನು ಹೇಳಿ? ಗೊತ್ತಾಗ್ದೆ ನಿಮ್ ಹೆಂಡತಿ ಮಾಡ್ಕೊಟ್ಟಿದ್ದಾಳ? ಚೇಚಿ, ಹಾಗೆಲ್ಲ ಏನಿಲ್ಲ. ನೀನಿರ್ಬೇಕಾದ್ರೆ ಕಲ್ಯಾಣಿ ಯಾಕೆ ಮಾಡ್ತಾಳೆ? ಮತ್ತೆ ಆ ಪಾಯಸದ ಮಾರ್ಕ್ ಹೇಗಾಯ್ತು? ಅದು ಹಾ ನಮ್ಮ ಪಕ್ಕದ ಮನೆ ಶರ್ಮಾ ಅವ್ರ ಮಗಳು ಹುಟ್ಟದ ಹಬ್ಬ ಅಂತ ಪಾಯಸ ತಂದ್ಕೊಟ್ಟಿದ್ರು. ಹಸು ಜಾಸ್ತಿ ಆಗಿತ್ತು ಅಂತ ಎಲ್ಲ ನಾನೇ ತಿಂದ್ಬಿಟ್ಟೆ. ಆಗ ಬಿದ್ದಿರ್ಬೇಕೇನೋ. ಏನ್ ಮಾಡ್ತಾ ಇದ್ದೀರಾ ಇಬ್ರು ಇಲ್ಲಿ? ಇವಳು ಮಾಡಿದ ಅಡಿಗೆ ತಿಂದು ಸುಸ್ತಾಗೋಗಿದ್ದಾನೆ. ಕೊನೆಗೆ ಬಂದ್ ತರಿಸ್ಕೊಟ್ಟೆ. ನಾಳೆ ಏನಾದ್ರೂ ಅಡಿಗೆ ಚೆನ್ನಾಗಿ ಮಾಡ್ಲಿಲ್ಲ ಅಂದ್ರೆ ಈರುಳ್ಳಿನ ಕೊಚ್ಚದ ಹಾಗೆ ನಿನ್ನನ್ನು ಕೊಚ್ಚ ಹಾಕ್ಬಿಡ್ತೀನಿ. ಇವ್ರು ಅಂದಿಲ್ಲ ಅಂತ ಅಷ್ಟೊಂದು ಫೀಲ್ ಆಗ್ಬೇಡಿಯತ್ತೆ. ಪಕ್ಕದ ಮನೆ ಹುಡುಗಿ ಹುಟ್ಟದಬ್ಬ ಅಂತ ಪಾಯಸ ಕೊಟ್ರೆ ತಿಂದಿದ್ದಾರಂತೆ. ಆ ಮಗು ಹುಟ್ಟಿದಬ್ಬ ಇವತ್ತಲ್ವಲ್ಲ, ಮೊನ್ನೆನೇ ಆಗೋಯ್ತಲ್ಲ. ಅಂದ್ರೆ ಆ ಪಕ್ಕದ ಮನೆ ಅಲ್ಲಮ್ಮ, ಈ ಪಕ್ಕದ ಮನೆ. ಅದೇ ಕಣೋ, ಶರ್ಮಾ ಅವ್ರ ಮಗಳು ತಾನೆ? ಹಾ, ಶರ್ಮಾ ಅವರೇ. ಆ ಪಕ್ಕದ ಮನೇಲಿರೋ ಶರ್ಮಾ ಅಲ್ಲ, ಈ ಪಕ್ಕದ ಮನೆ ಶರ್ಮಾ ಅವರು. ನೀನ್ ನಡಿ, ನಾನು ಹೇಳ್ತೀನಿ. ಅದ್ ಹಾಗಲ್ವೋ? ನಡಿ ನಡಿ ನಡಿಯಮ್ಮ, ನಡಿ ನಡಿ ನಡಿ. ಬರ್ತಾ ಬರ್ತಾ ಕಲ್ಯಾಣಿ ಜೀವನ ಏನಾಗ್ತಿದ್ಯೋ ಅರ್ಥನೇ ಆಗ್ತಿಲ್ಲ. ಅವಳೊಬ್ಳು ಹುಚ್ಚಿ, ನಂಬಿದ್ರೆ ಪ್ರಾಣ ಕೊಡ್ತಾಳೆ. ಆದ್ರೆ ಶೌರ್ಯ ಅದನ್ನ ಅರ್ಥ ಮಾಡ್ಕೊಳ್ದೆ ಸಂಪದನ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡಿದ್ದಾನೆ. ಕಣ್ಣು ಮುಂದೆನೆ ಕಟ್ಕೊಂಡಿರೋ ಗಂಡ ಇನ್ನೊಬ್ರ ಜೊತೆ ರೂಮಲ್ಲಿದ್ರೆ ಹೆಂಡತಿಯಾಗಿ ನನ್ನ ಮೊಮ್ಮಗಳ ಮನ್ಸು ಎಷ್ಟೊಂದು ನೋವು ಪಡುತ್ತೋ. ಒಳಗೆ ಕಲ್ಯಾಣಿ ಎಷ್ಟು ಕಷ್ಟ ಅನುಭವಿಸ್ತಿದ್ದಾಳೋ.
ಅವಳನ್ನ ನೀನು ಹೆತ್ತಿಲ್ಲ ಅಂದ್ರು ಹೆತ್ತ ತಾಯಿ ಹಾಗೆ ಮನ್ಸಲ್ಲಿಟ್ಕೊಂಡು ನೋಡ್ಕೊತಿರೋದಕ್ಕೆ ನಿನ್ನ ಹಣೆ ಬರ ಕಲ್ಯಾಣಿಗೂ ಆ ದೇವ್ರು ಕೊಟ್ಟಿದ್ದಾನೆ ಅನ್ಸ್ತಿದೆ. ಕಣ್ಣು ಮುಂದೆನೆ ಕಟ್ಕೊಂಡಿರೋ ಗಂಡ ಮತ್ತೊಬ್ರ ಜೊತೆ ರೂಮಲ್ಲಿದ್ರೆ ಹೆಂಡತಿಯಾಗಿ ನನ್ನ ಮೊಮ್ಮಗಳ ಮನ್ಸು ಎಷ್ಟೊಂದು ನೋವು ಪಡ್ತಿದ್ಯೋ, ಒಳಗೆ ಕಲ್ಯಾಣಿ ಎಷ್ಟು ಕಷ್ಟಪಡ್ತಿದ್ದಾಳೋ. ಅವತ್ತು ಮಾಧುರಿ ನನ್ನ ಮಗನ ಬುಟ್ಟಿಗೆ ಹಾಕೊಂಡು ನಿನ್ನ ಜೀವನನ ಹೀಗ್ ಮಾಡಿದ್ಲು. ಅದೇ ರೀತಿಲಿ ವೇದ ಮಂತ್ರಗಳ ಸಾಕ್ಷಿಯಾಗಿ ನಡೆದಿರೋ ಮದುವೆನ ಇಷ್ಟ ಇಲ್ಲ ಅಂತ ಹೊರಟೋದ ಸಂಪದ ಮತ್ತೆ ಮನೆಗೆ ಬಂದು ನೋಡು ಹೀಗೆಲ್ರಿಗೂ ನೋವು ಕೊಡ್ತಿದ್ದಾಳೆ. ಕಲ್ಯಾಣಿ ಸಂಸಾರದಲ್ಲಿ ಬೆಂಕಿ ಹಚ್ಚುತ್ತಿದ್ದಾಳೆ. ಕಲ್ಯಾಣಿಗೇನಾದ್ರೂ ಕಷ್ಟ ಬಂದ್ರೆ ಅವಳು ಅಳ್ತಾ ಕೂತ್ಕೊಳ್ಳೋದಿಲ್ಲ, ಹೋರಾಡಿ ಅದನ್ನ ಎದುರಿಸ್ತಾಳೆ. ಕಲ್ಯಾಣಿಗೋಸ್ಕರ ಯೋಚನೆ ಮಾಡೋ ಅಗತ್ಯ ಇಲ್ಲಮ್ಮ. ಶೌರ್ಯ ಎಲ್ಲಿದ್ರೂ ಕೂಡ ಕಲ್ಯಾಣಿಗೆ ಸ್ವಂತ. ಅಮ್ಮ ಯೋಚನೆ ಮಾಡೋದನ್ನ ನೋಡೋಕ್ಕಾಗ್ತಿಲ್ಲ. ಸಂಪದನ್ನ ನಾವೇ ಕರ್ಕೊಂಡು ಬಂದಿದ್ದು ಅಂತ ಹೇಳ್ಬಿಡ್ಲಾ? ಅಯ್ಯೋ ದೇವ್ರೆ, ಹೇಳೋಕ್ಕಾಗದೇ ಇರೋಂಥ ಪರಿಸ್ಥಿತಿ. ಏನ್ ಕಲ್ಯಾಣಿ, ತಾಂಬೂಲ ಕಟ್ತಿದ್ಯಾ? ಕನ್ಸಲ್ ನಿನ್ ಗಂಡಂಗ್ ತಿನ್ಸೋಣ ಅಂತನಾ, ಇಲ್ಲ ನೀನಾಗ್ ನೀನೇ ತಿನ್ಬೇಕು ಅಂತನಾ? ತಿನ್ನಿಸ್ಬೇಕು ಅಂದ್ರೆ ಕನ್ಸಲ್ ಏನಕ್ಕೆ, ನೇರವಾಗೆ ತಿನ್ನಿಸ್ತೀನಿ. ಸಂಪದ ಇರ್ಬೇಕಾದ್ರೆ ಅದ್ ಕಷ್ಟ ಬಿಡು. ಜೊತೆಗೆ ರೂಮಲ್ಲಿ ಸಂಪದ ಜೊತೆ ನಿನ್ ಗಂಡ ಏಕಾಂತವಾಗಿದ್ದಾನೆ. ಎಷ್ಟೇ ಆದ್ರೂ ಹಳೆ ಹೆಂಡತಿ ಹಳೆ ಪರಿಚಯ. ನೀವೇ ಹೇಳಿದ್ರಲ್ಲ ಚಿಕ್ಕಮ್ಮ, ಹಳೆ ಪರಿಚಯ ಅಂತ. ಪರಿಚಯ ಯಾವತ್ತು ಪರಿಚಯನೇ, ಪ್ರೀತಿ ಆಗಕ್ಕಾಗಲ್ಲ. ಆಫೀಸರ್ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಯಾರೋ ಪಕ್ಕದಲ್ಲಿದ್ದಾರೆ ಅಂತ ಮನ್ಸಲ್ಲಿರೋರನ್ನ ತೆಗೆದು ಎಸೆಯೋದಿಲ್ಲ. ಅವರು ಯಾವಾಗ್ಲೇ ಎಲ್ಲೇ ಇದ್ರು ಅವ್ರ ಮನ್ಸಲ್ ಮಾತ್ರ ನಾನೇ ಇರ್ತೀನಿ. ನಿಂದೆಷ್ಟು ಕುರುಡು ನಂಬಿಕೆನೋ. ತವ್ರ ಮನೆಗ್ ಸೇರಿದ್ಮೇಲೆ ಕೂಡ ತಾಂಬೂಲ ಕಟ್ಟೋದ್ ನೋಡ್ತಿದ್ರೇನೆ ಅರ್ಥ ಆಗ್ತಿದೆ ಬಿಡು. ನನ್ ಗಂಡನ್ ಮೇಲೆ ನನಗೆಷ್ಟು ನಂಬಿಕೆ ಇದೆ ಅಂತ ನೋಡ್ಬೇಕು ಅನ್ನಿಸ್ತಿದ್ಯಾ? ನನ್ ತವ್ರ ಮನೇಲಿದ್ರು ಕೂಡ ಆಫೀಸರ್ಗೆ ಬೀಡ ತಿನ್ನಿಸ್ತೀನಿ, ನೋಡ್ತೀಯಾ? ಪಾಪ, ಎಷ್ಟು ಅಮಾಯಕಿ ನೀನು ಕಲ್ಯಾಣಿ. ನಡೀದಿರೋದ್ರ ಬಗ್ಗೆ ನಿದ್ರೆ ಮಾಡದೆ ಕನಸು ಕಾಣ್ತಾ ಇದೀಯಾ? ಬೆಂಕಿನ ಹತ್ತಿನ ಒಂದೇ ಜಾಗದಲ್ಲಿಟ್ಟು ಅಂಟ್ಕೊಳ್ಳಲ್ಲ ಅನ್ನೋ ನಂಬಿಕೆ ಅಂದ್ರೆ ಹೇಗೆ? ಆ ಸಂಪದ ಏನ್ ಕಡಿಮೆ ಅಲ್ಲ. ಅವಳ ನಡವಳಿಕೆಗೆ, ಅವಳ ಮರಳು ಮಾತಿಗೆ ಯಾರಾದ್ರೂ ಬಿದ್ದೋಗ್ತಾರೆ. ಯಾರು ಯಾಕೆ, ಮದುವೆ ಆದ್ರೂ ಅವಳ ಹಿಂದೆ ಬಿದ್ದು ನನ್ನ ತಮ್ಮ ಹುಚ್ಚನ ಹಾಕಿ ತಿರುಗ್ಲಿಲ್ವಾ? ನಿನ್ಮೇಲ್ ಪ್ರೀತಿ ಇದೆ ಅನ್ಕೊಂಡ್ರು ನಿನ್ ಗಂಡ ಕೂಡ ಗಂಡ್ಸೆ ಅಲ್ವಾ? ಒಂದಿನ ಅಲ್ಲ ಅಂದ್ರೂ ಇನ್ನೊಂದಿನ ಮನ್ಸು ಬದ್ಲಾಗ್ದೇ ಇರತ್ತಾ? ಸಂಪದ ಬದಲಾಯಿಸದೇ ಇರ್ತಾಳ? ಮನೇಲಿರ್ಬೇಕಾಗಿರೋ ಒಡವೆಗಳು ಕಲ್ಯಾಣಿ ಲಾಕರ್ ಅಲ್ಲಿದ್ರೆ ಹೇಗೆ? ಶೌರ್ಯನ ನನ್ ಮಾಯಲ್ ಬೀಳಿಸ್ಕೊಂಡು ಮತ್ತೆ ಒಡವೆಗಳು ಲಾಕರಿಂದ ಮನೆಗ್ ಬರೋ ಹಾಗೆ ಮಾಡ್ಬೇಕು. ಪರವಾಗಿಲ್ಲ ಬಿಡು, ಬೇರೆ ಶರ್ಟ್ ಹಾಕೋತೀನಿ.
ಹೊರಗಡೆ ಯಾಕೆ? ಇಲ್ಲೇ ಬೆಡ್ ಮೇಲೆ ಕೂತ್ಕೊಂಡು ಆರಾಮಾಗಿ ಮಾತಾಡಬಹುದಲ್ಲ. ನನಗೆ ಹೊರಗಡೆನೆ ಚೆನ್ನಾಗಿರುತ್ತೆ. ಕೋರ್ಟ್ ನಿನ್ ಹೆಂಡತಿಯಾಗಿ ನನ್ನ ನಿನ್ ಹತ್ರ ಕಳ್ಸಿದೆ. ಮನೆಗೆ ಮಾತ್ರನೇ ಕಳಿಸೋಕಾಗಿರೋದು, ಮನಸ್ಸೊಳಗಲ್ಲ. ಮತ್ತೆ ನೀನ್ ನಮ್ಮ ಮನೆಗೆ ಬಂದಿದ್ಯಾ ಅಂತ ನಿನ್ ಜೊತೆ ಸಂಸಾರ ಮಾಡ್ತೀನಿ ಅನ್ಕೋಬೇಡ. ಇಲ್ಲಿ ನಾನು ಹೇಗಿದ್ದೀನಿ ಅಂತ ತಿಳ್ಕೊಳ್ಳೋದಿಕ್ಕೆ ಕೋರ್ಟಿಂದ 3 ದಿನಕ್ಕೆ ಒಂದ್ಸಲಿ ಅಲ್ಲ, ದಿನ ಬಂದ್ರೆ ಚೆನ್ನಾಗಿರುತ್ತೆ. ಶೌರ್ಯ ನಾನು ಸರಿಯಾಗಿ ನೋಡ್ಕೋತಿಲ್ಲ ಅಂತ ಹೇಳ್ತಿದ್ದೆ.